ನಯನ ಎಷ್ಟೇ ಕಷ್ಟದಲ್ಲೂ ಎಂಥ ಪರಿಸ್ಥಿತಿಲೂ ನಮ್ಮ ಹತ್ರ ಆಕೆ ಮನೇಲಿದ್ದಂಥ ಕಷ್ಟ ಎಂದಿಗೂ ಹಂಚ್ಕೊಂಡಿರಲಿಲ್ಲ. ನನಗೆ ನೆನಪಿದೆ, ಬಹುಶಃ ಅವತ್ತು ಲಾಸ್ಟ್ ಸೀಸನಲ್ಲಿ ಅವ್ರ ತಂದೆ ಬರ್ತಾರೆ. ಬಹುಶಃ ಅವರ ಪರಿಸ್ಥಿತಿ ನೋಡಿ ಇಲ್ಲಿನವರಷ್ಟೇ ಅಲ್ಲ, ವೀಕ್ಷಕರಿಗೂ ಕೂಡ ಒಂದು ಕ್ಷಣ ಕರಳು ಕಿವುಚ್ದಂಗೆ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣ ನೆನಪಿದೆ, ಆ ನೆನಪನ್ನು ಈಗ ನೋಡ್ಕೊಂಡು ಬರೋಣ. ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2015ರಲ್ಲಿ ನಮ್ಮ ತಂದೆಯವರಿಗೆ ಮಾರಕವಾದಂಥ ಕಾಯಿಲೆ ಬಂತು. ಅವ್ರು ನಮ್ಮ ತಂದೆಯವ್ರು ಕಾಕೊಂಡೆ, ಜೊತೆಗೆ ನಾನು ಇರ್ತಕ್ಕಂಥ ಕೆಲಸವನ್ನು ಕಾಕೊಂಡ್ಬಿಟ್ಟು ಮನಸ್ಸಿಗೆ ಭಯಂಕರ ಚಿಂತೆ ಆಗಿಬಿಡ್ತು. ಈ ನರಗ ದೌರ್ಬಲ್ಯ ಶುರುವಾಗ್ಬಿಡ್ತು. ಎರಡು ಸಾವಿರದ 19-20 ಸಾಲಿನಲ್ಲಿ ಕೊರೋನಾ ಎಂಬ ಮಾರಕ ರೋಗ ಪ್ರಾರಂಭವಾಯಿತು. ಎಲ್ಲ ಲಾಕ್ಡೌನ್ ಆಗಿಬಿಡ್ತು. ನಾನು ಮನೆಯಲ್ಲೇ ಲಾಕ್ಡೌನ್ ಆಗಿಬಿಟ್ಟೆ. ಎಷ್ಟೋ ನನ್ನ ಸ್ನೇಹಿತರಾಯಿತು, ಸಹೋದ್ಯೋಗಿಗಳು, ಅವರೆಲ್ಲ ಕೂಡ ಕೊರೋನಾದಲ್ಲಿ ಅವನು ಕೂಡ ಸತ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾವಾಗ ನನ್ನ ಮಗಳು ಜಿ ಕನ್ನಡ ಸರಿಗಮಪದಲ್ಲಿ ಸೆಲೆಕ್ಟ್ ಆದಲಲ್ಲ, ಅದಕ್ಕೆ ಮುಂಚೆ ಯಾರು ಬರ್ತಿಲ್ಲ. ಇವತ್ತು ಈ ಸ್ಥಳದಲ್ಲಿ ಕುಂತಿದ್ದೀನಿ ಅಂದರೆ ಅದಕ್ಕೆಲ್ಲ ನನ್ನ ಮಗಳೇ ನನಗೆ ಕಾರಣ. ವಂಶದಲ್ಲೇ ಯಾರೂ ಈ ಥರ ಸಾಧನೆ ಮಾಡಿದ್ದಿಲ್ಲ. ನನ್ನ ಮಗಳ ಈ ಥರ ಸಾಧನೆ ಮಾಡೋದಕ್ಕೆ ನನ್ನ ಭುಜನ ನಾನೇ ಚಪ್ಪಿಸ್ಕೊಳ್ತಾ ಇದ್ದೇನೆ. ನನ್ನ ಪಾಲಿಗೆ ಇವತ್ತು ಪುನರ್ಜನ್ಮವಾಗಿದೆ. ಅದು ನನ್ನ ಮಗಳಿಂದ. ಅವತ್ತು ತನ್ನ ಮಗಳ ಹಾಡನ್ನು ನೋಡಿ ಪುನರ್ಜನ್ಮ ಪಡ್ಕೊಂಡಂಥ ಆ ತಂದೆ ವಸಂತ್ ಆಚಾರ್ ಅವರು ಇವತ್ತು ನಮ್ಮ ವೇದಿಕೆಗೆ ಮತ್ತೊಮ್ಮೆ ಬರ್ತಿದ್ದಾರೆ. ದೊಡ್ಡ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಸರ್, ಯಾರು ಸರ್ ಹೇಳಿದ್ರು ದೇವರ ಆಟ ಬಲ್ಲವರು ಯಾರು ಅಂತ? ಇಲ್ಲಿ ನೋಡ್ತಿದ್ದೀವಿ, ನಾವು ಕಣ್ಣಾರೆ ನೋಡ್ತಿದ್ದೀವಿ. ಕೇವಲ ಒಂದು ಸೀಸನ್ ಡಿಫ್ರೆನ್ಸ್ ಅಲ್ಲಿ ನನಗೆ ನೆನಪಿದೆ, ಈ ವಿಟಿಲಿ ನೋಡಿದಿರಾ, LED ಓಪನ್ ಆದಾಗ ಸರ್ ಕೈ ಹಿಡ್ಕೊಂಡು ಬಂದಾಗ ಒಂದು ಕ್ಷಣ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅವ್ರು ಕೂತಿದ್ರು. ಇವತ್ತು ಅವರೊಬ್ಬರೇ ನಡ್ಕೊಂಡು ಬಂದಿದ್ದಾರೆ. ಇದು ಪುನರ್ಜನ್ಮ ಅಂತ ಅಂದರೆ ದೇವರಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಆ ಶ್ರೀಮತಿ ಅವರ ನಂಬಿಕೆ, ಅವರ ಮಗಳ ಪ್ರೀತಿ, ಕರ್ನಾಟಕ ಜನತೆಯ ಆಶೀರ್ವಾದ. ಅಂದರೆ ಯಾವುದೇ ಕಾರಣಕ್ಕೂ ಅವ್ರ ಕೈ ಹಿಡಿಯೋದನ್ನ ಅವ್ರ ಮಗಳು, ಅವ್ರ ಶ್ರೀಮತಿ ಬಿಟ್ಟಿಲ್ಲ. ಮೇಡಮ್ ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬನ್ನಿ, ಪ್ಲೀಸ್ ಬನ್ನಿ ಪ್ಲೀಸ್. ಸರ್, ಇವತ್ತು ನಿಮ್ಮನ್ನು ನೋಡಿ ಭರವಸೆ ಕಳ್ಕೊಂಡಂತ ಎಷ್ಟೋ ಬದುಕಿಗೆ ಮತ್ತೆ ಭರವಸೆ ಬಂದಿದೆ ಸರ್. ನೀವು ಭರವಸೆಯ ಬೆಳಕು ಇವತ್ತು ಸ್ಟೇಜ್ ಮೇಲೆ ಬಂದಿರೋದು. ಅದೆಲ್ಲ ಈ ಜಿ ಕನ್ನಡದ ಒಂದು ಮಹಿಮೆ. ಅದರಿಂದ ನಾನು ಇವತ್ತು ಪುನರ್ಜನ್ಮ ಆಗಿರೋದು. ಜೊತೆಗೆ ನನ್ನ ಮಗಳು ಹೇಳಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಇದು ಹೇಗೆ ಸಾಧ್ಯ ಆಯಿತು? ವೈದ್ಯರ ಹೆಸರು ಹೇಳಿ ಸರ್ ದಯವಿಟ್ಟು. ಯಾರು ವೈದ್ಯರು ನಿಮಗೆ? ಡಾಕ್ಟರ್ ಸಂದೀಪ್ ಸರ್ ಅಂತ ಹೇಳಿ ಸರ್. ಅವರು ಒಂದು ಇದರಲ್ಲಿ ವೈದ್ಯಕೀಯ ಕೆಲಸ ಮಾಡ್ತಾರೆ ಸರ್. ಅವರು ಅಲ್ಲಿಂದ ಮೆಡಿಷನ್ನು, ಕೆಲವೊಂದು ಟ್ಯಾಬ್ಲೆಟ್ಸ್
ಕೊಟ್ಟರು ಸರ್. ಬಟ್ ಈ ಮೆಡಿಸಿನ್ ಕಂಟಿನ್ಯೂ ಇವಾಗ್ಲೂವರೆಗೂ ಸಪ್ಲೈ ಮಾಡ್ತಿದ್ದಾರೆ ಸರ್ ಅವ್ರು ನಮಗೆ ಫ್ರೀಯಾಗಿ. ಅಂದ್ರೆ ಆ ಸಂಚಿಕೆ ನೋಡಿ ಅಮೃತ್ ನೋನಿಯ ಹೆಡ್ ಬಂದಿದ್ರು ಸರ್, ಮಂಗಳಾಂಬಿಕೆ ಮೇಡಮ್. ಅವತ್ತು ಬಂದು ವೇದಿಕೆ ಮೇಲೆ ಅವರು ಒಂದು ಪ್ರಾಮಿಸ್ ಮಾಡ್ತಾರೆ, ಸರ್ ನಿಮ್ಮ ಎಲ್ಲ ಮೆಡಿಸಿನ್ನ ನಾವು ನೋಡ್ಕೋತೀವಿ ಅಂತ. ಇದು ಏನು ಸರ್, ಇದಿಷ್ಟು ಮಂಗಳಕರವಾಗಿ ಅವರು ವಾಪಸ್ ಬಂದಿದ್ದಾರೆ ಅಂತಂದರೆ ವಸಂತ್ ಸರ್. ನಿಜವಲ್ರಿ ಮೇಡಮ್, ನಾ ಏನು ಹೇಳ್ಬೇಕಂದ್ರೆ ನನಗೆ ಪುನರ್ಜನ್ಮ ಆಗಿದ್ದ ಒಂದು ಜಿ ಕನ್ನಡದಿಂದ. ಈ ವೇದಿಕೆ ನಮಗೆ ಬರೀ ನಯನಗಷ್ಟೇ ಅಲ್ಲ ಸರ್, ಇಡೀ ನಮ್ಮ ಕುಟುಂಬಕ್ಕೆ ಒಂದು ಪುನರ್ಜನ್ಮ ಕೊಡ್ತು ಅಂತ ಹೇಳೋಕ್ಕೆ ಸರ್. ಈಗ ಏನೇನೆಲ್ಲ ಮಾಡ್ತೀರಾ ಸರ್ ನೀವು? ನಿಮ್ಮ ದಿನಚರಿ ಹೇಗಿರುತ್ತೆ? ನಾನು ಹೇಳ್ಬೇಕಂದ್ರೆ ಮೇಡಮ್, ಮೊದಲು ನನ್ನಷ್ಟಕ್ಕೆ ನಾನು ಇನ್ನೊಬ್ಬರ ಸಹಾಯದಿಂದ ಬಾತ್ರೂಮಿಗೆ ಹೋದ್ರು, ಸ್ನಾನ ಮಾಡ್ತಿದ್ರು, ಎಲ್ಲದೂ ಕೂಡ ನನ್ನಷ್ಟಕ್ಕೆ ಬೇರೊಬ್ಬರ ಸಹಾಯದಿಂದ ಮಾಡಿದೆ. ಇವತ್ತು ನಾನೇ ಇಲ್ಲ, ನಾನೇ ಮಾಡ್ತೀನಿ. ಕಾಲೇಜಿಗೆ ಹೋದ್ರು ಅವರೇ ಡಬ್ಬಿ ಕೊಡ್ತಾರೆ ಎಲ್ಲದೂ ಅವರೇ ಡಬ್ಬಿ ಕಟ್ಟಿ ವಾಟರ್ ಬಾಟಲ್ ತುಂಬಿಟ್ಟು. ನಾನು ಇವತ್ತಿಗೆ ಹೋಗಿ ಕೂಡ ಮಾರ್ಕೆಟ್ಗೆ ಹೋಗಿ ನಾನಾ ಕಾಯಿಪಲ್ಲೆಗೆ ಹೋಗಿ ತೊಗೊಂಬರ್ತೇನೆ ರೀ. ಯಾಕೆಂದ್ರೆ ಅಷ್ಟೊಂದು ಚೇಂಜಸ್ ನನ್ನಲ್ಲಾಗಿದೆ. ನೀವು ಕಣ್ಣಾರೆ ನೋಡಿದಿರಿ ಈಗೆಲ್ಲ. ಹೀಗಾಗಿಬಿಟ್ಟು ಅದಕ್ಕೆ ನಾನು ಎಷ್ಟು ಖುಷಿ. ನನಗೆ ಇನ್ನೊಂದು ಏನೈತಂದ್ರೆ, ನಾನು ಅವಾಗ ಬಂದಾಗ ಏನೈತಪ್ಪ ಅಂದ್ರೆ ಈ ಒಂದು ಸಿಚುವೇಶನ್ಲಿದ್ದ ಹಿಂಗೆ ಬಂದಿದ್ದೆ. ಆದ್ರೆ ಮೊದಲು ನೆಕ್ಸ್ಟ್ ಚೇಂಜಸ್ ಆದಮೇಲೆ ಹೋಗ್ಬೇಕಲ್ಲ, ಅಲ್ಲಿ ತೋರಿಸ್ಬೇಕಲ್ಲ, ಒಂದು ಇದಿತ್ತು. ಆದ್ರೆ ನನಗೆ ಮತ್ತೆ ಹೊಳ್ಳಿ ನನಗೆ ಇಲ್ಲಿ ಕರೆಸ್ತಾರೆ ಇವರು, ಆ ವೇದಿಕೆ ಬರ್ತೀನಿ ಅನ್ನೋ ಒಂದು ಆಸೆ ಇತ್ತು. ಅದು ನಾನು ಅಂದ್ಕೊಂಡಿದ್ದ ಆಸೆ ಇವತ್ತು ಕರೆಕ್ಟ್ ಸಕ್ಸಸ್ ಆಗಿಬಿಡ್ತು. ಝೀ ತಂಡಕ್ಕೆ ಒಂದು ಸಣ್ಣ ಮನವಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಒಂದು ಬೃಹತ್ ವೇದಿಕೆಯಲ್ಲಿ ಇದರ ಫೈನಲ್ಸನ್ನು ಮಾಡಲಿದ್ದೇವೆ. ನಯನ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ದಯವಿಟ್ಟು ಆ ವೇದಿಕೆಯಲ್ಲಿ, ಯಾಕಂದ್ರೆ ಜನ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇನ್ನೊಂದು, ನಿಮ್ಮ ತಂದೆಯವ್ರನ್ನ ನೋಡೋ ಅವಶ್ಯಕತೆ ಇಲ್ಲ, ಇನ್ಮೇಲೆ ನಿನ್ನನ್ನು ನೋಡಿದ್ರೇ ಭರವಸೆ ಬಂದ್ಬಿಡುತ್ತೆ. ನಿಮ್ಮ ತಂದೆಯವರು ಇಷ್ಟು ಅದ್ಭುತವಾಗಿ ಒಂದು ಪರಿವರ್ತನೆ ಬಂದಿದೆ ಅಂದರೆ ಆ್ಯಕ್ಚುಲಾಗಿ ಆ ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವೇನು ಹೇಳ್ತೀವಿ. ಯಾಕಂದರೆ ನಾವುಗಳು ಮನುಷ್ಯರು, ನಮಗೆ ಚರ್ಮ ಬಿಟ್ಟರೆ ಒಳಗೇನಿದೆ ಅಂತಲೇ ಗೊತ್ತಿಲ್ಲ. ಆದರೆ ಅದನ್ನು ಸ್ಟಡಿ ಮಾಡಿರೋದು ಆ ಡಾಕ್ಟರ್ಸ್, ಆ ಅಮೃತ್ ನೋನಿ ಕಂಪನಿಯವ್ರಿಗೆ ನಾನು ನಿಜವಾಗಿಯೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಕಾಪಾಡ್ಕೊಳ್ಳಿ ಸಾಹೇಬ್ರೆ, ಇದೇ ರೀತಿ ಆನಂದದಲ್ಲಿದ್ದೀರಿ. ನಯನ, ಫಿನಾಲಿನಲ್ಲಿ ಬಂದು ನೀನು ಒಂದು ಹಾಡು ಎಲ್ಲರೂ ನೋಡಬೇಕಲ್ಲಿ, ಲಕ್ಷಗಟ್ಟಲೆ ಅಲ್ಲಿ ಏನಿರ್ತಾರೆ ಜನ, ಮತ್ತೆ ನಿನ್ನನ್ನು ನೋಡಬೇಕು. ಅದನ್ನು ನಿಮ್ಮ ತಂದೆ ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೊಂಡು ಮಹಾರಾಜ್ ಅಂತಾರೆ, ನಿಮ್ಮ ತಂದೆ ತಾಯಿ ಕೂತ್ಕೊಂಡು ನೋಡಬೇಕು. ಸರಿಗಮಪ ವೇದಿಕೆ ಸಾಕಷ್ಟು ಮಿರಾಕಲ್ ಸ್ಟೋರಿಗಳನ್ನ ನೋಡಿದೆ. ಹಾಗೇನೆ ಅದು ಬಹಳಷ್ಟು ಜನರ ಜೀವನವನ್ನು ಬದಲಾಯಿಸ್ತಾ ಬಂದಿದೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ನಯನ ಅವರ ತಂದೆ ವಸಂತ್ ಆಚಾರ್ ಸರ್ ಅವರು ಒಂದು ಜೀವಂತ ಸಾಕ್ಷಿ. ಅವರಿವತ್ತು ಈಗ ತುಂಬ ಹೆಲ್ತಿಯಾಗಿದ್ದಾರೆ. ಅಮೃತ್ ನೋನಿಯಿಂದ ಅಮೃತ್ ನೋನಿ ಅವರ ಟೀಮ್ಗೆ ದೊಡ್ಡ ಗ್ರ್ಯಾಂಡ್ ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.